ಈಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಜಂಗೇಕಾಳು ನಾರಾಯಣಸ್ವಾಮಿ ಅವರನ್ನ ಆಯ್ಕೆ ಮಾಡಬೇಕು ಅಂತೇಳಿ ಮುಖ್ಯವಾದಂಥ ಉದ್ದೇಶ ಸೇರಿರೋದು. ನಾರಾಯಣಸ್ವಾಮಿ ಅವರು ಹಿಂದೆ ಚಿಕ್ಕಬಳ್ಳಾಪುರ ಕೋಲಾರ ಅವಿಭಾಜ್ಯ ಅಂಗ ಆಗಿದ್ದಾಗ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಒಳ್ಳೆ ಆಡಳಿತ ಕೊಟ್ಟು ಯಾವುದೊಂಥರ ಕಪ್ಪು ಚುಕ್ಕಿ ಇಲ್ದಿರ ಬಂದಿರೋಂಥ ವ್ಯಕ್ತಿ. ಈ ವ್ಯಕ್ತಿ ಈ ಹಿಂದೆ ಹಲವಾರು ಜನಪರ ಕಾರ್ಯಕ್ರಮಗಳು ನಮ್ಮ ಕಾಂಗ್ರೆಸ್ ಪಕ್ಷದ ವೇದಿಕೆಯಲ್ಲಿ ಮಾಡಿದ್ದಾರೆ. ಈ ಸಲ ಈ ಒಂದು ಅವಕಾಶನ, ಯಾಕೆಂದರೆ ನಮ್ಮ ಜನಾಂಗದಲ್ಲಿ ಯಾವುದೊಂದು MLC ಇದುವರೆಗೂ ಆಗಿಲ್ಲ, ಈ ಎಲ್ಲ ಒಂದು ಜಿಲ್ಲೆಯಾದ್ಯಂತ ಆಗಬೇಕು ಅಂದಾಗ ನಮ್ಮ ಜನಾಂಗದಕ್ಕೆ ಒಂದು, ಯಾಕೆಂದರೆ ಬೇರೆ ಪಾರ್ಟಿಗಳಲ್ಲಿ ನಮ್ಗೆ ಇದೆಲ್ಲ ಸಾಧ್ಯ ಆಗೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಮೊದಲಿಂದನೂ ಎಲ್ಲ ವರ್ಗದವ್ರಿಗೂ ಅಧಿಕಾರ ಕೊಟ್ಟಿದೆ, ಎಲ್ಲ ವರ್ಗದವ್ರನ್ನೂ ಈಕ್ವಲ್ ಆಗಿ ನೋಡ್ತಿದ್ದೆ. ಆ ಉದ್ದೇಶದಿಂದ ಒಕ್ಕೂಲಿನ ನಮ್ಮ ಜನಾಂಗದ ದೃಷ್ಟಿಯಿಂದ ನಾವು ಅವತ್ತೂ ಕಾಂಗ್ರೆಸ್ ಬಂದಿದ್ದೀರಿ, ಇವತ್ತಿಂದ ಮುಂದೆ ನಾವು ಇರ್ತೀರಿ. ನಮಗೆ ನಮ್ಮ ಜನಾಂಗದಲ್ಲಿ ಒಂದು ಯಾವುದು ಇದುವರೆಗೂ ಹುದ್ದೆಗಳು ಕೊಟ್ಟಿಲ್ಲ. ಅದರಿಂದ ಈ ಒಂದು ಜಿಲ್ಲಾಧ್ಯಕ್ಷ ಕೊಡಿಸ್ಬೇಕು ಅಂತೇಳಿ ನಿಮ್ಮ ಮುಖಾಂತರ ಎಲ್ಲ ವರ್ಗದವ್ರಿಗೂ ಎಲ್ಲ ನಮ್ಮ ಮುಖಂಡರಿಗೂ ಕೋರ್ತಾ ಇದ್ದೀನಿ. 40 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷದಲ್ಲಿ ದುಡ್ಕೊಂಡು ಬಂದಿದ್ದಾರೆ. ಅವ್ರಿಗೆ ನಮ್ಮ ಕಣ್ಣಂಜರಿಗೆ ಸುಮಾರು 2ಕ್ಕಿಂತ ಅವಕಾಶ ಬಂದಾಗ ಕಾಂಗ್ರೆಸ್ ತೆಗೀತು, ಅವರೇ ಅದನ್ನು ಕೈಯಲ್ಲಿ ಬಿಟ್ಟುಕೊಟ್ಟಿದ್ದಾರೆ. ಈ ಒಂದು ಕಾರಣದಿಂದ ಈಗಿಂತ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಬ್ಬ ಹಿಂದುಳಿದ ವರ್ಗದ ನಾಯಕನಾಗಿರೋದ್ರಿಂದ ಆ ವ್ಯಕ್ತಿಗೆ ಈ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಜಿಲ್ಲಾಧ್ಯಕ್ಷರಾಗಿ ಹೈಕಮಾಂಡ್ ಅವರು ಒಪ್ಪಿಗೆಯನ್ನು ಕೊಟ್ಟು ಅವ್ರು ಮಾಡಬೇಕು ಎಂದು ತಮ್ಮಲ್ಲಿ ಕೇಳ್ಕೊಳ್ತೀನಿ.